ನಮಸ್ತೆ. ಇವತ್ತು ನಾನು ಗುಲಾಬ್ ಜಾಮೂನ್ ತೋರಿಸ್ತಾ ಇದ್ದೀನಿ. ಇದು ಎಂಥವ್ರು ಬೇಕಾದರೂ ಮಾಡ್ಬೋದು ಸುಲಭವಾಗಿ. ನೋಡಿ, ಫಸ್ಟ್ ಟೈಮ್ ಮಾಡೋರು ಸಹ ಮಾಡ್ಬೋದು. ನೀವೇ ನೋಡ್ಬೋದು, ಈ ರೀತಿ ಸಾಫ್ಟಾಗಿ ಜ್ಯೂಸಿಯಾಗಿ ಮಾಡ್ಬೋದು. ನಾನು GRB ಬ್ರ್ಯಾಂಡ್ದು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಫಸ್ಟ್ ಈ ರೀತಿ ಡ್ರೈ ರೋಸ್ಟಲ್ಲೇ ಸ್ವಲ್ಪ ಮಿಕ್ಸ್ ಮಾಡಬೇಕು. ಏಲಕ್ಕಿ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬೇಡ. ನಾನು ಫ್ಲೇವರ್ಗೆ ಅಂತ ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ನಾವು ಚಪಾತಿಗೆಲ್ಲ ಕಲಸೋ ರೀತಿ ಕಲಿಸ್ಬಾರ್ದು. ನಾನಿಲ್ಲಿ ಹಸುವಿನ ಹಾಲಿದು ಕಾಯಿಸಿಲ್ಲ, ಹಸಿ ಹಾಲೇ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು, ಜಾಸ್ತಿ ಹಾಕಬಾರ್ದು. ಇದಕ್ಕೆ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಇರಬೇಕು. ಸ್ವಲ್ಪ ಸಾಫ್ಟಾಗೇ ಇರಬೇಕು, ಕೈಗೆಲ್ಲ ಅಂಟೋ ಥರ ಇದ್ದರೂ ಪರವಾಗಿಲ್ಲ, ಓಕೆ. ಈ ರೀತಿ ಇರಬೇಕು. ಇದನ್ನು ಒಂದು 10 ನಿಮಿಷ ಬಿಡಬೇಕು, ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಡಬೇಕು. ನೋಡಿರಿ, ಈ ರೀತಿ. ಇವಾಗ ಇದಕ್ಕೆ 2 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ, 3 ಲೋಟ ನೀರು ಸೇರಿಸ್ಬೇಕು. ಪಾಕ ಹೆಂಗೆ ಅಂದರೆ, ಅದು ಅಳತೆ ಸ್ವಲ್ಪ. ಈಗ 3 ಲೋಟ ನೀರು ಹಾಕಿದ್ದೀವಿ ಅಂದ್ಕೊಂಡ್ರೆ ಅದು ಕುದಿ ಬಂದು ಒಂದು 1/4 ಗಂಟೆ, ಒಂದು 20 ನಿಮಿಷನಾದರೂ ಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ನೋಡ್ತಾ ಇರಬೇಕು ನೀವು. ಕಲರ್ ಚೇಂಜ್ ಆದಾಗ ಸ್ವಲ್ಪ ನೀರು ಥರ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸಿ. ಇಲ್ಲ ಜಾಸ್ತಿ ಗಟ್ಟಿ ಆಗಿಬಿಡ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ರೆ ಪಾಕ ಕರೆಕ್ಟಾಗಿರುತ್ತೆ. ಜಾಸ್ತಿ ಗಟ್ಟಿ ಆದರೂ ತಗೊಳಲ್ಲ. ನೋಡಿರಿ, ಈ ರೀತಿ ಒಂದು 10 ನಿಮಿಷ ಆಗಿದೆ. ಈಗ ಕೈಗೆ ಸ್ವಲ್ಪ ತುಪ್ಪ ಹಾಕಿ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಜಾಸ್ತಿ ದಪ್ಪ ತಗೊಬಾರ್ದು, ಯಾಕೆಂದರೆ ಇದನ್ನು ಎಣ್ಣೆಗೆ ಹಾಕಿದಾಗ ಇನ್ನೂ ಡಬಲ್ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ತಗೊಳ್ಳಿ. ನೋಡಿ, ಈ ರೀತಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿ ಒಂದು 10 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಪಾಕಕ್ಕೆ ಹಾಕಬೇಕು. ಹಿಂದೆನೇ ಹಾಕ್ಬಿಟ್ರೆ ಅದು ಜಾಸ್ತಿ ಎಲ್ಲ ಕದ್ರದಂಗೆ ಆಗಿಬಿಡುತ್ತೆ. ಈ ರೀತಿ ಲೋ ಫ್ಲೇಮಲ್ಲಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗೆಲ್ಲ ಹಂಗೆ ಇರುತ್ತೆ. ಈ ರೀತಿ ಬೇಯಿಸಿದಾಗ ಪಾಕ ಚೆನ್ನಾಗಿ ತಾಣುತ್ತೆ ಒಳಗೆ. ಈ ರೀತಿ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಬೇಕು. ಈಗ ನೋಡಿ, ಈ ಥರ ಇರಬೇಕು ಪಾಕ. ಈ ಕಲರ್ ಇದ್ದರೆ ಚೆನ್ನಾಗಿ ಎಳ್ಕೊಳುತ್ತೆ ಅದು ಜಾಮೂನು. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಲರ್ ಆಯಿತು ಅಂದರೂ ಸ್ವಲ್ಪ ನೀರು ಹಾಕಿದ್ರಾಯ್ತು. ಇದನ್ನು ಹಾಕಿ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್, 1 ಅವರ್ ಆದರೂ ಬಿಡಬೇಕು. ಬಿಟ್ಟಾದಮೇಲೆ ನೋಡಿ, ಈ ರೀತಿ ತಯಾರಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿದೆ ಅಂತ. ನೀಟಾಗಿ ಪಾಕ ಎಲ್ಲ ತಗೊಂಡಿರುತ್ತೆ ನೋಡಿ.